ನೋಡಿ, ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ಹಾಲಿವುಡ್ಡಲ್ಲಿ ನಮಗೆ ಅವಕಾಶ ಸಿಗೋದೇ ನಟನೆ ಮಾಡೋಕ್ಕೆ ಗ್ರೇಟ್, ಅಲ್ಲಿ ಅವಕಾಶ ಸಿಗಲ್ಲ ಸರ್ವಸಾಮಾನ್ಯವಾಗಿ, ಸಿಕ್ಕಿದ್ರೆ ಗ್ರೇಟ್ ಅವಕಾಶ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ತದನಂತರ ಈಗ ಆ ಹಾಲಿವುಡ್ಡನ್ನೇ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ತಗೊಂಡು ಬಂದುಬಿಟ್ಟಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ದಟ್ ಈಸ್ ದ ಪವರ್ ಆಫ್ ರಾಕಿಂಗ್ ಸ್ಟಾರ್ ಯಶ್. ಅದಕ್ಕೆ ಉದಾಹರಣೆ ಇನ್ನೊಂದು ಹೇಳ್ತೀನಿ ಕೇಳಿ. ಸರಿಸುಮಾರು 33 ವರ್ಷಗಳಿಂದ ಹಿಂದಿಯಲ್ಲಿ ನ್ಯಾಷನಲ್ ವೈಡಲ್ಲಿ ಒಂದು ಶೋ ನಡೀತಾ ಇದೆ, ರಜತ್ ಶರ್ಮಾ ಶೋ, ಆಪ್ಕಿ ಅದಾಲತ್ ಅಂತ ಹೇಳ್ಬಿಟ್ಟು. ಅದು ಹಿಂದಿಯಲ್ಲಿ ನಡೀತಾ ಇರೋದು. ಅದು ಕೇವಲ ಗ್ರೇಟ್ ಸೆಲೆಬ್ರಿಟಿಗಳನ್ನು, ಪ್ಯಾನ್ ಇಂಡಿಯಾ ಹೀರೋಸ್ನ ಮತ್ತು ಗ್ರೇಟ್ ಪೊಲಿಟಿಷಿಯನ್ ಮಾತ್ರ ಅಲ್ಲಿ ಕರೆತಂದು ಅಲ್ಲಿ ಇಂಟರ್ವ್ಯೂ ಮಾಡೋದು, ಪಾಡ್ಕಾಸ್ಟ್ ಮಾಡೋದು. ಅಂಥ ಶೋಗೆ ಇವತ್ತು ರಾಕಿಂಗ್ ಸ್ಟಾರ್ ಯಶ್ನ ಆಹ್ವಾನಿಸಿದ್ದಾರೆ. ದಟ್ ಈಸ್ ದ ಪವರ್ ಆಫ್ ರಾಕಿಂಗ್ ಸ್ಟಾರ್ ಯಶ್. ಇದು ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಗ್ರೇಟ್ ಮೂಮೆಂಟ್.